ಮುಗಿಯದ ಬಂಧನ ಭಾಗ 66. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅವನು ಮತ್ತೆ ತೀಕ್ಷ್ಣವಾಗಿ ಕೇಳಿದ. ಅವನೇ ತಾನೇ? ಕೊನೆಗೆ ತನ್ನ ಆಘಾತದಿಂದ ಚೇತರಿಸಿಕೊಂಡ ಅಶ್ವಿನಿ, ನೀವು ಅತಿಯಾಗಿ ಯೋಚಿಸ್ತಿದ್ದೀರಿ, ತೀವ್ರ ಕಿರಿಕಿರಿಯಿಂದ ಉತ್ತರಿಸ್ತಾಳೆ. ಆದರೂ ಅವನ ಧ್ವನಿಯಲ್ಲಿನ ಅತೃಪ್ತಿಯಾಗಲಿ ಅಸಮಾಧಾನವಾಗಲಿ ಕೊಂಚವೂ ಕಡಿಮೆಯಾಗಲಿಲ್ಲ. ಹಾಗಾದರೆ ಭವಿಷ್ಯದಲ್ಲಿ ನೀನು ಅವನನ್ನು ಆರವ್ ಮತ್ತು ಆದಿತ್ಯನ ತಂದೆಯನ್ನಾಗಿ ಮಾಡಲಿದ್ದೀಯಾ, ಹೌದು ತಾನೇ? ಅಶ್ವಿನಿ ಕ್ಷಣಕಾಲ ಸುಮ್ಮನಿದ್ಲು. ನಂತರ ತಣ್ಣಗೆ ಹೇಳಿದ್ಲು, ನನಗೆ ಹಾಗೇನು ಅನ್ನಿಸ್ತಾ ಇಲ್ಲ. ವರುಣ್ ಮತ್ತು ನಾನು ಆತ್ಮೀಯ ಸ್ನೇಹಿತರು ಎಂಬುದು ಮಾತ್ರ ನಿಜ. ಆದರೆ ದಯವಿಟ್ಟು ಈ ರೀತಿಯ ಆಧಾರರಹಿತ ಊಹೆಗಳನ್ನು ಮಾಡಲು ಹೋಗಬೇಡಿ ಮಿಸ್ಟರ್ ಸುಹಾಸ್. ಇದು ಇತರರ ಗೌರವಕ್ಕೆ ಮತ್ತು ಮನಸ್ಸಿಗೆ ಜೀವನಕ್ಕೆ ಅನಗತ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಸುಹಾಸ್ ಅವಳನ್ನು ರಹಸ್ಯವಾಗಿ ಅಳೆಯುವಂತಹ ತೀಕ್ಷ್ಣ ನೋಟದಿಂದ ನೋಡ್ತಾನೆ. ಅವಳ ಮಾತನ್ನ ಕೇಳಿ ಅವನ ಕಠಿಣ ಮುಖಭಾವ ಕೊಂಚ ಮೃದುವಾಯಿತು. ಹಾಗಿದ್ರೆ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಬಹುಶಃ ನೀವು ಇತರ ಪುರುಷರೊಂದಿಗೆ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ತುಂಬಾ ಒಳ್ಳೆಯದು ಶ್ರೀಮತಿ ಅಶ್ವಿನಿ. ವಾಸ್ತವವಾಗಿ ಅವನು ಕಾರು ಹತ್ತಿದ ಕ್ಷಣದಿಂದಲೂ ಅಶ್ವಿನಿಗೆ ಅವನ ನಡವಳಿಕೆ ತೀರಾ ವಿಚಿತ್ರವಾಗಿ ಮತ್ತು ಅಧಿಕಾರಯುತವಾಗಿ ಅನ್ನಿಸ್ತಾ ಇತ್ತು. ಈಗ ಅವನ ಈ ಮಾತುಗಳು ಅವಳನ್ನು ಇನ್ನಷ್ಟು ಮುಜುಗರಕ್ಕೆ ಈಡು ಮಾಡಿದ್ವು. ಅವನು ಯಾಕೆ ಇಷ್ಟೊಂದು ಹಠದಿಂದ ಬೇರೇನೋ ಅರ್ಥ ಬರುವಂತೆ ಮಾತಾಡ್ತಾ ಇದ್ದಾನೆ? ತೀರಾ ಅಸಹ್ಯವಾಗಿ ಕೀಳು ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಅವನ ಈ ಸಣ್ಣ ಸಂಭಾಷಣೆ ಹಾಗೂ ಸಲಹೆ ಅಶ್ವಿನಿಯ ಕೋಪವನ್ನು ತುಂಬ ಕೆರಳಿಸ್ಬಿಡ್ತು. ಮಿಸ್ಟರ್ ಸುಹಾಸ್, ನನ್ನ ವೈಯಕ್ತಿಕ ವಿಚಾರಗಳಿಗೆ ಈಗ ಮಾತನಾಡೋಕ್ಕೆ ನಿಮಗೆ ಯಾವುದೇ ರೀತಿಯಲ್ಲೂ ಹಕ್ಕಿಲ್ಲ. ನೀವು ಆಡುತ್ತಿರುವ ಮಾತುಗಳು ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ ಅವನ ಕೊನೆಯ ಮಾತನ್ನು ಕೇಳಿ ಅವಳು ಸಂಪೂರ್ಣ ತಾಳ್ಮೆ ಕಳೆದುಕೊಂಡ್ಳು. ಅವಳ ಮಾತಿನಲ್ಲಿದ್ದ ತೀವ್ರ ವಿರೋಧ ಹಾಗೂ ಆಕ್ರೋಶವನ್ನು ಗ್ರಹಿಸಿದ ಸುಹಾಸ್ ತನ್ನ ಉಬ್ಬುಗಳನ್ನು ಗಂಟಾಕ್ತಾನೆ. ಅಶ್ವಿನಿ ರಸ್ತೆಯ ಬದಿಯಲ್ಲಿ ನಿಧಾನವಾಗಿ ಕಾರನ್ನು ನಿಲ್ಲಿಸಿ ಸಂಪೂರ್ಣವಾಗಿ ತನ್ನ ಪಕ್ಕದಲ್ಲಿದ್ದ ವ್ಯಕ್ತಿಯ ಕಡೆಗೆ ತಿರುಗಿ ಕಠೋರ ದೃಷ್ಟಿಯನ್ನು ಹರಿಸ್ತಾಳೆ. ಇತರರ ಜೀವನದ ವಿಷಯಗಳಲ್ಲಿ ಉಚಿತವಾಗಿ ಹಸ್ತಕ್ಷೇಪ ಮಾಡುವ ಮೊದಲು ನಿಮ್ಮ ನಡವಳಿಕೆಯನ್ನು ನೀವು ತಿದ್ದುಕೊಳ್ಳಿ ಮಿಸ್ಟರ್ ಸುಹಾಸ್. ನಾನು ಏನು ತಪ್ಪು ಮಾಡಿದೆ ಅಂತ ಸುಹಾಸ್ ಕೇಳಿದಾಗ ಅವನ ಮುಖದ ಕಾಠಿಣ್ಯ ಇನ್ನಷ್ಟು ಬಿಗಿಗೊಂಡಿತ್ತು. ಮುಂದೆ ಸಾಲಾಗಿ ನಿಂತಿದ್ದ ಕಾರುಗಳು ಮತ್ತೆ ಚಲಿಸೋಕೆ ಪ್ರಾರಂಭಿಸಿದ್ವು. ಅಶ್ವಿನಿ ಬ್ರೇಕ್ ಸಡಿಲಿಸಿಗೊಳಿಸಿ ಗಮನವನ್ನು ರಸ್ತೆಯತ್ತ ಹಾಯಿಸ್ತಾಳೆ. ಸುಹಾಸ್ನ ಮುಖಭಾವ ಮತ್ತು ನಡವಳಿಕೆಯ ಬಗ್ಗೆ ಯೋಚಿಸಿದಷ್ಟು ಅವಳಿಗೆ ಎಲ್ಲವೂ ಇನ್ನಷ್ಟು ವಿರೋಧಾಭಾಸವಾಗಿ ಕಾಣ್ತಾ ಇತ್ತು. ನೀವು ಕಾವ್ಯ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದೀರಿ. ಈಗಿರುವಾಗ ಅನ್ವಿತಾಳ ನೆಪದಲ್ಲಿ ನೀವು ನನ್ನ ಬಳಿ ಇಷ್ಟೊಂದು ಹತ್ತಿರವಾಗುವುದು ತಪ್ಪು ಅಂತ ನಿಮ್ಗೇನಾದರೂ ಅನ್ನಿಸ್ತಾ ಇಲ್ವೇ? ನಾನು ನೀವು ಬೇರೆಯಾದವರು. ನಮ್ಮ ಒಂದು ಗತಕಾಲ ಏನೇ ಇದ್ರೂ ಅದನ್ನು ನೀವು ಈಗ ಯಾಕೆ ತಾಕೋತಾ ಇದ್ದೀರಾ? ಇದಲ್ಲದೆ ಅನ್ವಿತಾಳ ನಿಜವಾದ ತಾಯಿ ಯಾರೆಂಬ ಸತ್ಯ ಅವನಿಗೆ ತಿಳಿದಿರಲಿಲ್ಲ. ಈ ವಿಷಯವನ್ನು ಯೋಚಿಸಿದಾಗ ಅವನು ಮಾಡುತ್ತಿರುವುದು ಆ ಮಗುವಿಗೆ ಹಾಗೂ ತನಗೆ ಮಾಡುತ್ತಿರುವ ದೊಡ್ಡ ಅನ್ಯಾಯ ಅಂತ ಅವಳಿಗನ್ನಿಸ್ತು. ನನ್ನನ್ನೇ ಪ್ರಶ್ನಿಸಲು ಮತ್ತು ಕೀಟಲೆ ಮಾಡಲು ಇವನಿಗೆ ಎಷ್ಟು ಧೈರ್ಯ ಅಂತ ಅವಳು ಒಳಗೊಳಗೆ ಉರಿದು ಬಿದ್ಲು. ಸುಹಾಸ್ ಅಶ್ವಿನಿ ಇದ್ದಕ್ಕಿದ್ದಂತೆ ಅನ್ವಿತಾಳ ಬಗ್ಗೆ ಮಾತಾಡುತ್ತಾಳಂತ ಕನಸಿನಲ್ಲೂ ನಿರೀಕ್ಷಿಸಿರಲಿಲ್ಲ. ಹಾಗಾಗಿ ಅವನು ಕೊಂಚ ಅಸ್ಪಷ್ಟವಾಗಿ ಗೊಂದಲದಿಂದ ಅದು ಬೇರೆ ವಿಷಯ, ಇದು ಬೇರೆ ವಿಷಯ ಅಂತ ಅಷ್ಟಾಗಿ ಸಮಂಜಸವಲ್ಲದ ರೀತಿಯಲ್ಲೂ ಉತ್ತರಿಸ್ತಾನೆ. ಎಲ್ಲ ನಂತರ ಅನ್ವಿತಾ ಮೂಲತಃ ಅವಳ ಎತ್ತ ಮಗಳಾಗಿದ್ದಳಲ್ಲವೇ? ಅಶ್ವಿನಿ ತೀವ್ರ ವ್ಯಂಗ್ಯವಾಗಿ ನಕ್ಕದ್ಲು. ಬೇರೆ ವಿಷಯವೇ? ನಾವಿಬ್ಬರ ನಡುವೆ ಅನ್ವಿತಾಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಬಂಧವಿಲ್ಲ. ನಾವು ಸ್ನೇಹಿತರೂ ಅಲ್ಲ. ನಾನು ಯಾರೊಂದಿಗೂ ಇರಬೇಕು, ಯಾರೊಂದಿಗೆ ಮಾತಾಡಬೇಕು, ಏನು ಮಾಡಬೇಕು, ನನ್ನ ಮುಂದಿನ ಜೀವನ ಏನು ಎತ್ತ ಅಂತ ನಿರ್ಧರಿಸುವುದು ಸಂಪೂರ್ಣವಾಗಿ ನನ್ನ ಹಕ್ಕು. ಅದಕ್ಕೂ ನಿಮಗೂ ಯಾವುದೇ ರೀತಿಯಿಂದಲೂ ಸಂಬಂಧವಿಲ್ಲ. ನೀವು ನನ್ನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ನಿಯಂತ್ರಣ ಸಾಧಿಸೋಕೆ ಪ್ರಯತ್ನ ಮಾಡ್ತಿದ್ದೀರಿ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಅವಳ ಆ ಮಾತುಗಳ ಆಡಿದ ತಕ್ಷಣ ಕಾರಿನೊಳಗಿನ ವಾತಾವರಣವು ಸಂಪೂರ್ಣವಾಗಿ ಶೀತಲ ಮತ್ತು ಉದ್ವಿಗ್ನಗೊಳ್ಳುತ್ತೆ. ಸುಹಾಸ್ ಕಿಟಕಿಯ ಹೊರಗೆ ದೂರದ ರಸ್ತೆಯನ್ನು ದಿಟ್ಟಿಸುತ್ತಾ ಕುಳಿತುಕೊಳ್ತಾನೆ. ಅವನ ಮುಖ ಸಂಪೂರ್ಣ ಕಪ್ಪಿಟ್ಟಿತ್ತು. ಅದರ ನಂತರ ಅವನು ಇಡೀ ಪ್ರಯಾಣದುದ್ದಕ್ಕೂ ಒಂದು ಮಾತನ್ನೂ ಆಡಲಿಲ್ಲ. ಅದೇ ರೀತಿ ಅಶ್ವಿನಿಯೂ ಸಹ ತನ್ನ ತುಟಿಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಕೋಪ ಮತ್ತು ಆಲೋಚನೆಗಳ ಸುಳಿಯಲ್ಲಿ ಕಾರನ್ನು ಚಾಲನೆ ಮಾಡ್ತಾಳೆ. ಆ ಸುದೀರ್ಘ ಪ್ರಯಾಣದ ಕೊನೆಯವರೆಗೂ ಕೂಡ ಇಬ್ಬರು ತೀವ್ರ ಮೌನಕ್ಕೆ ಶರಣಾಗಿದ್ರು. ಸುಹಾಸ್ ತನ್ನನ್ನು ಎಲ್ಲಿಗೆ ತಲುಪಿಸಬೇಕೆಂದು ಹೇಳದೇ ಇದ್ದುದರಿಂದ ಅಶ್ವಿನಿ ನೇರವಾಗಿ ತನ್ನ ಮನೆಯ ಕಡೆಗೆ ಕಾರನ್ನು ಚಲಾಯಿಸಿದ್ಲು. ಮನೆಯ ಮುಂದೆ ಕಾರು ನಿಲ್ಲಿಸಿದ ತಕ್ಷಣ ಅವನು ಏನಾದರೂ ಹೇಳುವವರೆಗೂ ಕಾಯದೆ ಕಾರಿನ ಬಾಗಿಲನ್ನು ತೆರೆದು ಹೊರಬರ್ತಾಳೆ. ಕೆಲವೇ ಸೆಕೆಂಡುಗಳಲ್ಲಿ ಸುಹಾಸ್ ಸಹ ಪ್ರಯಾಣಿಕರ ಸೀಟಿನಿಂದ ಹೊರಗೆ ಬರ್ತಾನೆ. ಅಶ್ವಿನಿ ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಕಠಿಣ ಧ್ವನಿಯಲ್ಲಿ ಹೇಳಿದ್ಲು, ಈಗ ಅನ್ವಿತಾಳ ಆರೋಗ್ಯ ಸ್ಥಿರವಾಗಿದೆ. ಅವಳು ಇನ್ನು ಮುಂದೆ ನನ್ನ ಮನೆಯಲ್ಲಿ ಇರುವುದು ಖಂಡಿತ ಸರಿಯಿಲ್ಲ. ಮಿಸ್ಟರ್ ಸುಹಾಸ್, ನಿಮಗೆ ಸಾಧ್ಯವಾದರೆ ಇವತ್ತೇ ಹಿಂದೆ ಅವಳನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವುದು ತುಂಬ ಒಳ್ಳೆಯದು. ನನಗೂ ಕೂಡ ನಿಮಗೂ ಕೂಡ. ಕಾರನ್ನು ಚಾಲನೆ ಮಾಡುವಾಗ ಅಶ್ವಿನಿ ಈ ವಿಷಯದ ಬಗ್ಗೆ ಸಾಕಷ್ಟು ಯೋಚಿಸಿದ್ಲು.
ಪುಟ್ಟ ಅನ್ವಿತಾಳನ್ನ ತನ್ನಿಂದ ದೂರ ಕಳಿಸಲು ಅವಳಿಗೆ ಎಳ್ಳಷ್ಟು ಕೂಡ ಇಷ್ಟವಿಲ್ಲದಿದ್ರೂ ಕೂಡ ತನ್ನ ಗಂಡನ ಸಹವಾಸವನ್ನು ಬಿಡಲೇಬೇಕಾಯಿತು. ಕೊನೆಗೆ ಕಠಿಣ ನಿರ್ಧಾರ ತೆಗೆದುಕೊಳ್ತಾಳೆ. ಅನ್ವಿತಾ ತನ್ನ ಬಳಿ ಇರುವವರೆಗೂ ಸುಹಾಸ್ ಪ್ರತಿ 2 ದಿನಕ್ಕೊಮ್ಮೆ ಏನಾದರೊಂದು ನೆಪ ಮಾಡಿಕೊಂಡು ನನ್ನ ಮನೆಗೆ ಬರೋದು ಅವಳಿಗೆ ತೀವ್ರ ಬೇಸರ ತರುತ್ತೆ. ನಾವು ಮೊದಲ ಬಾರಿಗೆ ಭೇಟಿಯಾದಾಗಲೇ ನಾವಿಬ್ಬರು ಪರಸ್ಪರ ಅಪರಿಚಿತರು ಅಂತ ನಾನು ಅವನಿಗೆ ಸ್ಪಷ್ಟಿಸಿದ್ದೆ. ಆದರೆ ಇತ್ತೀಚೆಗೆ ಅವನು ನಿರಂತರವಾಗಿ ನನ್ನ ಗಡಿಗಳನ್ನು ಮೀರಿ ನನ್ನ ಬಳಿಗೆ ಬರ್ತಾ ಇದ್ದಾನೆ. ಹಿರಿಯ ರಾಜಾರತ್ನಂ ಅವರ ಜನ್ಮದಿನದ ಪಾರ್ಟಿಯಲ್ಲೂ ಅವನು ಹಾಗೇ ನಡೆದುಕೊಂಡ. ನನಗೆ ನಿಜಕ್ಕೂ ಗೊಂದಲವಾಗ್ತಿದೆ. ಈಗ ನಮ್ಮಿಬ್ಬರ ನಡುವಿನ ಸಂಬಂಧವೇನು ಅಂತ ಅವಳು ಮನದಲ್ಲೇ ಪ್ರಶ್ನಿಸಿಕೊಂಡ್ಳು. ಅಲ್ಲದೆ ಆರವ್ ಮತ್ತು ಆದಿತ್ಯ, ವಿಶೇಷವಾಗಿ ಆದಿತ್ಯ ಸುಹಾಸ್ನೊಂದಿಗೆ ತೀರಾ ನಿಕಟಕವಾಗ್ತಿರುವುದು ಎಂಬುದು ಅವಳಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಯಾಕಂದರೆ ಅವನು ತೀರಾ ಮೃದುವಾಗಿ ಮಾತಾಡ್ತಿದ್ದ. ಆದಿತ್ಯ ಮೊದಲಿನಿಂದಲೂ ಅವನನ್ನು ತಂದೆಯ ಸ್ಥಾನದಲ್ಲಿ ಇಷ್ಟಪಡಲು ಪ್ರಾರಂಭಿಸಿರ್ತಾನೆ. ಜೊತೆಗೆ ಕಳೆದ 2 ಬಾರಿಯೂ ಸುಹಾಸ್ ಆದಿತ್ಯ ಮತ್ತು ಆರವ್ಗೆ ಅತ್ಯಂತ ದುಬಾರಿ ಉಡುಗೊರೆಗಳನ್ನು ತಂದುಕೊಟ್ಟಿರ್ತಾನೆ. ಇದು ಆ ಪುಟ್ಟ ಮಕ್ಕಳ ಮನಸ್ಸಿನಲ್ಲಿ ಅವನ ಮೇಲಿದ್ದ ಅಭಿಮಾನವನ್ನು ಇನ್ನಷ್ಟು ಹೆಚ್ಚಿಸಿರುತ್ತೆ. ಹೀಗೆ ಮುಂದುವರೆದ್ರೆ ಎಂದಿಗೂ ಹೊರಬಾರದ ಕಹಿ ಸತ್ಯವನ್ನ ಯಾವುದೋ ಒಂದು ದಿನ ಮುಗ್ಧ ಆದಿತ್ಯ ಸುಹಾಸ್ನ ಬಳಿ ಬಾಯ್ಬಿಟ್ಟು ಬಿಡ್ತಾನೆ ಎಂದು ಅಶ್ವಿನಿ ತೀವ್ರವಾಗಿ ಭಯಪಡದ್ಲು. ಸುಹಾಸ್ನ ಅಪಾರ ಬುದ್ಧಿವಂತಿಕೆಯನ್ನು ನೋಡಿದರೆ ಸರಿಯಾಗಿ ಸಮಯ ಬಂದಾಗ ಆರವ್ ಆದಿತ್ಯ ತನ್ನದೇ ಮಕ್ಕಳೆಂಬ ರಹಸ್ಯವನ್ನು ಅವನು ಖಂಡಿತ ಹಿಡಿದೇ ಹಿಡಿತಾನೆ. ಅದಾದ ನಂತರ ಏನಾಗ್ತದೆ, ಅವನು ತನ್ನ ಮಕ್ಕಳನ್ನು ತನ್ನಿಂದ ಕಸಿದುಕೊಳ್ತಾನೆಯೇ ಎಂದು ಯೋಚಿಸೋಕ್ಕೂ ಸಹ ಅಶ್ವಿನಿಗೆ ಧೈರ್ಯ ಇರಲೇ ಇಲ್ಲ. ಯಾಕಂದರೆ ತನಗಿದ್ದ ಏಕೈಕ ಆಧಾರಗಳವು. ಸ್ವಲ್ಪ ಸಮಯದವರೆಗೆ ಸುಹಾಸ್ನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಅವಳು ಪರಿಸ್ಥಿತಿಯನ್ನು ಸುಧಾರಿಸಲು ಇದಲ್ಲದೆ ಭವಿಷ್ಯದ ಶ್ರೀಮತಿ ವರ್ಮ ಆದ ಕಾವ್ಯಾಗೆ ಅನ್ವಿತಾ ನನ್ನ ಬಳಿ ಇರುವುದು ಕೊಂಚವೂ ಇಷ್ಟವಿಲ್ಲ ಅಂತ ತೋರ್ತದೆ ಅಂತ ಅವಳು ಕೂಡ ಹೇಳ್ತಾಳೆ. ಅವಳಿಗೆ ಯಾಕೆ ಹಾಗಾಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ಸುಹಾಸ್ ತನ್ನದೇ ಅತ್ಯಂತ ವಿಚಿತ್ರ ಹಾಗೂ ತೀಕ್ಷ್ಣ ನೋಟದಿಂದ ನೋಡ್ತಿದ್ದಾನೆ ಎಂದು ಅವಳಿಗೆ ಅನ್ನಿಸ್ತು. ಅವನ ಆ ನೋಟಕ್ಕೆ ಅರಿವಿಲ್ಲದೆ ಅವಳು ತನ್ನ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಲೇಬೇಕಾಯಿತು. ಸುಹಾಸ್ ಕೊನೆಯ ಬಾರಿಗೆ ಅಶ್ವಿನಿಯನ್ನು ಒಮ್ಮೆ ನೋಡಿ ಒಂದೇ ಒಂದು ಮಾತನ್ನು ಆಡದೆ ಅಲ್ಲಿಂದ ಹೊರಟು ಹೋದನು. ಅವಳು ಬಾಯಿ ತೆರೆದು ಕತ್ತಲಲ್ಲಿ ಕಣ್ಮರಿ ಹಾಕ್ತಿದ್ದ ಅವನ ಆ ಗಂಭೀರ ಆಕೃತಿಯನ್ನೇ ನೋಡುತ್ತಾ ನಿಂತಳು. ಕೊನೆಗೆ ಏನೂ ಹೇಳಲಾಗದೆ ಮೌನವಾಗಿ ನಿಟ್ಟುಸಿರು ಬಿಟ್ಟು ತಿರುಗಿ ತನ್ನ ಬಂಗಲೆಯೊಳಗೆ ನಡೆದಳು. ಅವಳು ಬಂಗಲೆಯನ್ನ ಪ್ರವೇಶಿಸುತ್ತಿದ್ದಂತೆ ಆರವ್, ಆದಿತ್ಯ ಮತ್ತು ಪುಟ್ಟ ಅನ್ವಿತಾ ಮೂವರು ಅತ್ಯಂತ ಸಂತೋಷದಿಂದ ಅವಳ ಬಳಿಗೆ ಧಾವಿಸಿ ಬರ್ತಾರೆ. ಅಶ್ವಿನಿ ತನ್ನೆಲ್ಲ ಆಯಾಸವನ್ನ ಮರೆತು ಮಂಡಿಯೂರಿ ಕುಳಿತು ತನ್ನ ತೋಳುಗಳನ್ನು ಅಗಲವಾಗಿ ಹರಡ್ತಾಳೆ. ಮೂವರು ಮಕ್ಕಳು ಓಡ್ ಬಂದು ಅವಳನ್ನು ಬಿಗಿಯಾಗಿ ಅವಳಿಗೆ ಅಳ್ಳಾಡದ ರೀತಿಯಲ್ಲಿ ಅಪ್ಪಿಕೊಳ್ತಾರೆ. ಅವಳ ತೋಳುಗಳಲ್ಲಿ ಆ ಮೂವರ ಉಷ್ಣತೆ, ಮುಗ್ಧ ಮಕ್ಕಳ ಸಿಹಿ ಸುವಾಸನೆ ಆವರಿಸಿದಾಗ ಅಶ್ವಿನಿಯ ಹೃದಯವು ಕ್ಷಣಾರ್ಧದಲ್ಲಿ ಕರಗಿ ನೀರಾಯಿತು. ಅವಳು ತನ್ನ ಅಪ್ಪುಗೆಯನ್ನು ಇನ್ನಷ್ಟು ಬಿಗಿಗೊಳಿಸಿ ಅವರನ್ನು ಎದೆಗೆ ಅಪ್ಕೊಳ್ತಾಳೆ. ಅವಳ ಮನಸ್ಸಿನಲ್ಲಿದ್ದ ಎಲ್ಲ ಚಿಂತೆಗಳು ಹಾಗೂ ಗೊಂದಲಗಳು ಗಾಳಿಯಲ್ಲಿ ತಾಸಿಗೆ ಮುನ್ನ ಕರಗಿ ಹೋಗ್ತವೆ. ದಯವಿಟ್ಟು ಕ್ಷಮಿಸಿ ನನ್ನ ಮುದ್ದು ಕಂದ ಮಗಳ. ನಿನ್ನೆ ರಾತ್ರಿ ನನಗೆ ಕೆಲಸದ ಒತ್ತಡ ಅತಿಯಾಗಿ ಹೆಚ್ಚಿತ್ತು. ಹಾಗಾಗಿ ನನಗೆ ನಿಮಗೆ ಕರೆ ಮಾಡೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ನೀವೆಲ್ಲವೂ ಸರಿಯಾಗಿ ಊಟ ಮಾಡಿದ್ರಾ, ನಿದ್ದೆ ಮಾಡಿದ್ರಾ? ಅಶ್ವಿನಿ ಮೂವರು ಮಕ್ಕಳನ್ನು ತನ್ನ ಅಪ್ಪುಗೆಯಿಂದ ಸಡಿಲಗೊಳಿಸುತ್ತಾ ಅಪಾರ ಕಾಳಜಿಯಿಂದ ಮೃದುವಾಗಿಯೇ ಕೇಳಿದ್ಲು. ಆರವ್, ಆದಿತ್ಯ, ಅನ್ವಿತಾ ಎಲ್ಲರೂ ಅತ್ಯಂತ ವಿಧೇಯತೆಯಿಂದ ತಲೆ ಆಡಿಸ್ತಾರೆ. ಆಯಿತು ಅಮ್ಮ, ನಾವು ಊಟ ಮಾಡಿದ್ವಿ. ನಾವು ಬಹಳ ಸಮಯದಿಂದ ಆಟ ಆಡ್ತಾನೇ ಇದ್ದೀವಿ. ಅದನ್ನು ಕೇಳಿ ಅವಳು ರಹಸ್ಯವಾಗಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಅದಾದ ನಂತರ ಅವಳು ಎದ್ದು ನಿಂತು, ನೀವು ಏನು ಆಟ ಆಡ್ತಿದ್ರಿ, ನನಗೂ ತೋರಿಸಿ ನೋಡೋಣ ಅಂತ ಹೇಳ್ತಾಳೆ. ಆದಿತ್ಯ ತಕ್ಷಣ ಉತ್ಸಾಹದಿಂದ ಸಭಾಂಗಣದ ಕಡೆಗೆ ಹುಡುತ್ತಾ, ಮಿಸ್ಟರ್ ವರ್ಮಾ, ಅಂದರೆ ಸುಹಾಸ್ ನಮ್ಗೆ ಕೊಟ್ಟ ಲೋಗೋ ಬ್ಲಾಕ್ಗಳೊಂದಿಗೆ ಆಟವಾಡ್ತಿದ್ವಿ ಅಮ್ಮ. ಅದು ನಿಜಕ್ಕೂ ತುಂಬ ಮಜವಾಗಿದೆ, ತುಂಬ ಕ್ಲಿಷ್ಟಕರವಾಗಿಯೂ ಇದೆ ಅಂತ ಹೇಳ್ತಾನೆ. ಮತ್ತೊಂದೆಡೆ ಆರವ್ ಮತ್ತು ಅನ್ವಿತಾ ಅಶ್ವಿನಿಯ ಎರಡೂ ಬದಿಯಲ್ಲಿ ನಿಂತಿದ್ರು. ಅವರು ಎರಡೂ ಬದಿಗಳಲ್ಲಿ ಮಕ್ಕಳ ಕೈ ಹಿಡಿದು ಮುಖದಲ್ಲಿ ಪ್ರೀತಿಯ ನಗುವಿನೊಂದಿಗೆ ಮುನ್ನಡೆತಿದ್ರು. ಆದಿತ್ಯನನ್ನ ನೋಡುತ್ತಾ ಸಭಾಂಗಣದತ್ತ ನಡೆದ್ಲು. ಸುಹಾಸ್ ಅವರಿಗೆ ನೀಡಿರುವಂತಹ ದುಬಾರಿಯಾದ ಲೋಗೋ ಸೆಟ್ಟು, ಅದರ ವಿನ್ಯಾಸ, ಅದನ್ನು ಜೋಡಿಸುವ ವಿಧಾನ ಮಕ್ಕಳು ನಿರೀಕ್ಷಿಸಿದಂತೆ ಅತ್ಯಂತ ರೋಚಕವಾಗಿತ್ತು. ಅವರಿಗೆ ಆ ಉಡುಗೊರೆ ತುಂಬ ಇಷ್ಟವಾಗಿತ್ತು. ಒಂದೇ ರಾತ್ರಿಯಲ್ಲಿ ಆ ಮೂವರು ಮಕ್ಕಳು ಒಟ್ಟಾಗಿ ಸೇರಿ ಬ್ಲಾಕ್ಗಳಿಂದ ದೊಡ್ಡ ಅಡಿಪಾಯವನ್ನೇ ನಿರ್ಮಿಸಿದ್ರು. ಆದರೆ ಅಶ್ವಿನಿ ಹೇಗೆ ನೋಡಿದ್ರು ಆ ಲೋಗೋ ಸೆಟ್ ಗಂಡು ಮಕ್ಕಳು ಆಟವಾಡಲು ಸೂಕ್ತವಾದ ಆಟಿಕೆಯಂತೆ ಕಾಣ್ತಿತ್ತು. ಆಗಾಗ ಅವಳು ಅನ್ವಿತಾಳನ್ನ ತನ್ನ ಕಣ್ಣುಗಳಲ್ಲಿ ಕಳವಳದಿಂದ ನೋಡುತ್ತಾ, ಅನ್ವಿತಾ ಕಂದ, ನಿಂಗೂ ಇದು ಇಷ್ಟವಾಯ್ತೆ ಅಂತ ವಿಚಾರಿಸ್ತಾಳೆ. ಅವರ ಪ್ರೀತಿಯ ಹಾಗೂ ತವಕದ ನೋಟವನ್ನು ಕಂಡ ಪುಟ್ಟ ಅನ್ವಿತಾ ಮುಗ್ಧ ಮುಖದಲ್ಲಿ ಮತ್ತೆ ಭರವಸೆ ಮೂಡುತ್ತೆ. ಅದು ನನಗೂ ಇಷ್ಟ ಆಯಿತು ಅಂತ ಹೇಳಿ ತಲೆಯನ್ನು ಆಡಿಸ್ತಾಳೆ.
ಅಶ್ವಿನಿ ಅತ್ಯಂತ ವಾತ್ಸಲ್ಯದಿಂದ ಆ ಮಗುವಿನ ಗಲ್ಲವನ್ನು ಹಿಡಿದು ಬಾಕಂದ. ನಿನಗೆ ಈ ಯಾವ ತುಂಡು ಬೇಕು ಅಂತ ಒಮ್ಮೆಗೆ ಸ್ಪಷ್ಟವಾಗಿ ಹೇಳಿ ನೋಡೋಣ. ಆ ಧ್ವನಿ ಕೇಳಲು ನಾವೆಲ್ಲರೂ ಕಾಯ್ತಾ ಇದ್ದೀವಿ ಅಂತ ಪ್ರೋತ್ಸಾಹಿದ್ಲು. ಆರವ್ ಮತ್ತು ಆದಿತ್ಯ ಕೂಡ ಅವರಿಗೆ ಧೈರ್ಯ ತುಂಬುತ್ತಾ, ಹೌದು ಅನ್ವಿತಾ, ಹೆದರಬೇಡ, ನಮಗೆ ಹೇಳು, ನಾವು ನಿನಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಮೂವರು ಅತ್ಯಂತ ನಿರೀಕ್ಷೆಯಿಂದ ತನ್ನನ್ನೇ ನೋಡುತ್ತಿರುವುದ ಕಂಡಂತಹ ಅನ್ವಿತಾ ತನ್ನ ಪುಟ್ಟ ಕೈಗಳಿಂದ ಆ ಚಿತ್ರದಲ್ಲಿದ್ದ ಕೆಂಪು ಬಣ್ಣದ ಬ್ಲಾಕ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಅವಳ ಮುಖದಲ್ಲಿ ತೀವ್ರವಾದ ಪ್ರಯತ್ನ ಅನ್ನೋದು ಎದ್ದು ಕಾಣ್ತಿತ್ತು. ಅವಳು ತನ್ನ ತುಟಿಗಳನ್ನು ಬಿಗಿಯಾಗಿ ಹಿಡಿದು ಆಳವಾಗಿ ಉಸಿರೆಳೆದುಕೊಂಡ್ಳು. ಅಶ್ವಿನಿಯ ಹೃದಯವು ಕಾತರದಿಂದ ಬಡಿತವನ್ನು ಹೆಚ್ಚಿಸಿಕೊಂಡಿತ್ತು. ಸ್ವಲ್ಪ ಸಮಯದ ಭಾರೀ ಪ್ರಯತ್ನದ ನಂತರ ಕೊನೆಗೆ ಆ ಮಗುವಿನ ಗಂಟಲೊಳಗಿದ್ದ ತೀರಾ ಸಣ್ಣದಾದ ಮುದ್ದಾದ ಮೃದು ಧ್ವನಿಯೊಂದು ಹೊರಬಂದಿತು. ಕೆಂಪು. ಆ ಒಂದೇ ಒಂದು ಮಾತು ಇಡೀ ಸಭಾಂಗಣದಲ್ಲಿ ರಿಂಗಣಿಸ್ತು. ರೋಜಾಳ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂದ್ವು. ಮೀನ್ಸ್ ಅಶ್ವಿನಿಯ ಕಣ್ಣು. ಮೌನವಾಗಿದ್ದ ಪುಟ್ಟ ಮಗಳು ಇವತ್ತು ತನ್ನ ಮನಸ್ಸಿನ ಇಷ್ಟವನ್ನು ವ್ಯಕ್ತಪಡಿಸಲು ಸ್ವಂತ ಧ್ವನಿಯನ್ನ ಎತ್ತಿದ್ಲು. ಆರವ್ ಆದಿತ್ಯ ತಕ್ಷಣವೇ ಸಂತೋಷದಿಂದ ಅಬ್ಬಾ, ಅನ್ವಿತಾ ಮಾತನಾಡಿದ್ಲು ಎಂದು ಗಟ್ಟಿಯಾಗಿ ಕೂಗುತ್ತಾ ಚಪ್ಪಾಳೆಯನ್ನ ತಡ್ತಾ ಇದ್ದಾರೆ. ಅನ್ವಿತಾ ಕೂಡ ತನ್ನ ಸ್ವಂತ ಧ್ವನಿಯನ್ನೇ ಕೇಳಿ ಆಶ್ಚರ್ಯಚಕಿತಳಾಗಿ ನಂತರ ನಾಚಿಕೆಯಿಂದ ತನ್ನ ಪುಟ್ಟ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಅಶ್ವಿನಿಯ ಮಡಿಲಲ್ಲಿ ತಲೆಮರೆಸಿಕೊಂಡ್ಳು. ಅಶ್ವಿನಿ ಅತ್ಯಂತ ಭಾವುಕಳಾಗಿ ಆ ಮಗುವನ್ನ ಎದೆಗೆ ಬಿಗಿಯಾಗಪ್ಕೊಂಡು, ನೀನು ತುಂಬ ಒಳ್ಳೆ ಹುಡುಗಿ ಕಂದ, ನಿನಗೆ ಬೇಕಾಗಿದ್ದ ಕೆಂಪು ಬ್ಲಾಕ್ ಇಲ್ಲಿದೆ ನೋಡು ಎಂದು ಆ ತುಂಡನ್ನು ಅವಳ ಕೈಗೆ ಇಡ್ತಾಳೆ. ಆ ದಿನ ಆ ಮೂವರು ಮಕ್ಕಳು ಒಟ್ಟಾಗಿ ನಗುತ್ತಾ ಮಾತನಾಡುತ್ತಾ ಆಟವಾಡಿದ್ದನ್ನು ನೋಡಿ ರೋಜಾಳ ಮನಸ್ಸಿನಲ್ಲಿದ್ದ ಎಲ್ಲ ಆತಂಕಗಳು ಕೂಡ ಮಾಯವಾಗಿ ಹೋಗ್ತವೆ. ಆದರೆ ಅದೇ ಸಮಯದಲ್ಲಿ ಸುಹಾಸ್ ತನ್ನ ಕಾರ್ನಲ್ಲಿ ಕುಳಿತು ಅಶ್ವಿನಿ ಆಡಿದ ಕಠಿಣ ಮಾತುಗಳನ್ನು ಮತ್ತು ಅವಳು ವರುಣ್ನ ಜೊತೆಗಿದ್ದ ಆತ್ಮೀಯ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ತೀವ್ರವಾದ ಬೇಸರ ಆಕ್ರೋಶದಿಂದ ಕುದೀತಾ ಇದ್ದಾನೆ. ಅನ್ವಿತಾ ಅವರೆಲ್ಲರ ನಿರೀಕ್ಷೆಯನ್ನು ಗ್ರಹಿಸಿದ್ಲು. ಹಾಗಾಗಿ ತನ್ನ ಮುಖ ಕೆಂಪಾಗುವವರೆಗೂ ಮಾತನಾಡಲು ತೀವ್ರವಾಗಿ ಪ್ರಯತ್ನಿಸ್ತಿದ್ಲು. ಆದರೆ ಅದು ಅವಳ ಬಾಯಿಂದ ಯಾವುದೇ ಮಾತುಗಳು ಕೂಡ ಹೊರಬರ್ತಾ ಇರಲಿಲ್ಲ. ಸ್ವಲ್ಪ ಸಮಯದಲ್ಲೇ ಅವಳು ತೀವ್ರ ಗಾಬರಿಗೊಂಡು ಅಸಮಾಧಾನಗೊಂಡ್ಳು. ಶೀಘ್ರದಲ್ಲೇ ಅವಳ ಮುದ್ದಾದ ಕಣ್ಣುಗಳು ಕಣ್ಣೀರಿನಿಂದ ಮತ್ತೆ ಕೆಂಪಗಾದ್ವು. ಅಶ್ವಿನಿ ಮಾತ್ರ ಇಡೀ ಸಮಯ ಅನ್ವಿತಾಳ ಮುಖಭಾವವನ್ನೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ಲು. ಮಗುವಿನ ಕಣ್ಣೀರು ಕಂಡ ತಕ್ಷಣ ಅವಳು ಬೇಗನೆ ಮಗುವಿನ ಕೆನ್ನೆಗಳನ್ನು ಮೃದುವಾಗಿ ತಟ್ಟಿ ಕ್ಷಮೆ ಯಾಚಿಸ್ತಾಳೆ. ಕ್ಷಮಿಸು ಅನ್ವಿತಾ ಕಂದ, ನಾನು ಸ್ವಲ್ಪ ಆತರ ಹೊಟ್ಬಿಟ್ಟೆ. ನಾವು ನಿಧಾನವಾಗಿ ಪ್ರಯತ್ನಿಸೋಣ, ಸರಿನಾ? ಇವತ್ತಿಗೆ ಸಾಕು, ಅಳಬಾರ್ದು ಮುದ್ದು, ಅಳಬೇಡ ಕಂದ. ಅಷ್ಟರಲ್ಲಿ ಆರವ್ ಆದಿತ್ಯ ಲೋಗೋ ಬ್ಲಾಕ್ಗಳ ರಾಶಿಯಿಂದ ಅನ್ವಿತಾ ಬಯಸಿದಂತಹ ಕೆಂಪು ತುಂಡುಗಳನ್ನು ಹುಡುಕಿ ತೆಗೆದ್ರು. ಸಂತೋಷದಿಂದ ಅದನ್ನು ತಮ್ಮ ಚಾಚಿದ ಕೈಗಳಿಂದ ಅವಳಿಗೆ ತೋರಿಸುತ್ತಾ, ಅನ್ವಿತಾ ನೋಡು, ನಿನಗೆ ಬೇಕಾಗಿದ್ದಿದೆ ಅಲ್ವಾ, ನಾವು ಅದನ್ನು ನಿನಗೆ ಹುಡುಕ್ ತಂದಿದ್ದೀವಿ ಅಂತ ಹೇಳ್ತಾರೆ. ಅವಳು ಮೂಗು ಹೀರುತ್ತಾ ಅವರಿಂದ ಅದನ್ನು ಪಡೆದುಕೊಂಡು ಮತ್ತೆ ನಿಧಾನವಾಗಿ ಮುಗುಳ್ನಗಕ್ಕೆ ಶುರು ಮಾಡ್ತಾಳೆ. ಮರುದಿನ ಬೆಳಗ್ಗೆ ಅಶ್ವಿನಿ ಮತ್ತು ಮೂವರು ಮಕ್ಕಳು ಒಟ್ಟಿಗೆ ಕುಳಿತು ಉಪಹಾರವನ್ನು ಸೇವಿಸ್ತಿದ್ರು. ಅನ್ವಿತಾ ಅವಳ ಪಕ್ಕದಲ್ಲೇ ಸದ್ದಿಲ್ಲದೆ ಕುಳಿತು ಅಶ್ವಿನಿ ಪ್ರೀತಿಯಿಂದ ತಿನ್ನಿಸ್ತಿದ್ದ ಆಹಾರವನ್ನು ಸೇವಿಸ್ತಿದ್ಲು. ತಿನ್ನುವಾಗ ಅವಳ ಕೆನ್ನೆಗಳು ಪುಟ್ಟ ಮರಿ ಅಳಿಲಿನಂತೆ ಒಪ್ಕೊಂಡು ಅತ್ಯಂತ ಸುಂದರವಾಗಿ ಕಾಣ್ತಿದ್ವು. ಆ ಸಾಧಾರಣ ಮುದ್ದಾದ ಹುಡುಗಿಯನ್ನು ನೋಡಿದಾಗ ಅಶ್ವಿನಿಯ ಹೃದಯ ಕರಗಿ ನೀರಾಯಿತು. ಅನ್ವಿತಾ ನೆನ್ನೆ ರಾತ್ರಿ ಮಾತಾಡಲು ತೀವ್ರವಾಗಿ ಬಯಸಿದ್ಲು ಎಂಬುದನ್ನು ಮನಸ್ಸಿನಲ್ಲಿಟ್ಕೊಂಡು ಅವಳು ಅನ್ವಿತಾಳನ್ನು ಅಪಾರ ಪ್ರೀತಿಯಿಂದ ನೋಡಿದ್ಲು. ಅನ್ವಿತಾ, ನಿನಗೆ ಇನ್ನೊಂದು ಬ್ರೆಡ್ ಬೇಕಂದ? ಅನ್ವಿತಾ ತಕ್ಷಣವೇ ಉತ್ಸಾಹದಿಂದ ತಲೆ ಆಡಿಸ್ತಾಳೆ. ಅಶ್ವಿನಿ ಬ್ರೆಡ್ ತುಂಡನ್ನು ಎತ್ಕೊಂಡ್ಲು, ಆದರೆ ಅದನ್ನು ಅನ್ವಿತಾಳ ತಟ್ಟೆಯಲ್ಲಿ ಇಡಲಿಲ್ಲ. ನಿನಗೆ ಅದು ಬೇಕಾದರೆ ನಿನ್ನ ಬಾಯಿ ತೆರೆದು ಹೇಳಬೇಕು ಅಂತ ಹೇಳ್ತಾಳೆ. ಅನ್ವಿತಾ ತಾನು ಕೇಳಿದ್ದನ್ನು ನಂಬಲಾಗದೆ ಗೊಂದಲದಿಂದ ಕಣ್ಣು ಮಿಟಿಸಿದ್ಲು. ಅಶ್ವಿನಿಯ ಒಬ್ಬಗಳು ಕೊಂಚ ನಿರಾಸೆಯಿಂದ ಸುಕ್ಕುಗಟ್ಟಿದ್ವು. ನೀನು ಮಾತನಾಡದಿದ್ದರೆ ನೀನು ನಿಜವಾಗಿ ಏನು ಬೇಕು ಅಂತ ನನಗೆ ಹೇಗೆ ಅರ್ಥವಾಗ್ತದೆ? ಹಾಗಾದರೆ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಲು ನನಗೆ ಸಾಧ್ಯವಾಗುವುದಿಲ್ಲವೇ? ಅನ್ವಿತಾ, ನೀನು ಇಂದಿನಿಂದ ಮಾತನಾಡುವ ಅಭ್ಯಾಸ ಮಾಡ್ತೀಯ ತಾನೆ? ಚಿಂತಿಸಬೇಡ, ನಾನು ನಿನಗೆ ಪ್ರತಿಯೊಂದಕ್ಕೂ ಸಹಾಯ ಮಾಡ್ತೀನಿ. ನಾವು ನಿಧಾನವಾಗಿ ಮಾತಾಡೋಕೆ ಪ್ರಯತ್ನಿಸೋಣ ಅಂತ ಹೇಳ್ತಾಳೆ. ಅವಳು ಹೇಳಿದ್ದನ್ನು ಕೇಳಿ ಆರವ್ ಆದಿತ್ಯ ತಮ್ಮ ಪೋರ್ಕ್ಗಳನ್ನು ಕೆಳಗಿಟ್ಟು ಉತ್ಸಾಹದಿಂದ, ನಾವು ಕೂಡ ಒಟ್ಟಿಗೆ ಸಹಾಯ ಮಾಡ್ತೇವೆ ಅನ್ವಿತಾ. ನಾವಂತೂ ನೀನು ಮಾತಾಡೋದನ್ನು ಕೇಳಲು ನಮಗೆ ತುಂಬ ಆಸೆ ಇದೆ ಅಂತ ಹೇಳ್ತಾರೆ. ಮೂವರು ಅತ್ಯಂತ ನಿರೀಕ್ಷೆಯಿಂದ ಅನ್ವಿತಾಳನ್ನು ನೋಡಿದ್ರು. ಅನ್ವಿತಾ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡುತ್ತಾ ಅಶ್ವಿನಿಯ ಕೈಗಳನ್ನು ತನ್ನ ಪುಟ್ಟ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಆದರೆ ಆರವ್ ಎಂದಿನಂತೆ ಇರಲಿಲ್ಲ. ಅವನು ಮುಖ ಗಂಟಾಕೊಂಡು ಕಟ್ಟುನಿಟ್ಟಾಗಿ, ನಮ್ಮಿಂದ ನಿನಗೆ ಈಗ ಏನು ಬೇಕು ಅಂತ ಕೇಳ್ತಾನೆ. ಗೊಂದಲಕ್ಕೊಳಗಾದ ಅನ್ವಿತಾ ಇದ್ದಕ್ಕಿದ್ದಂತೆ ತಲೆ ತಿರುಗಿಸಿ ಆದಿತ್ಯನತ್ತ ನೋಡ್ತಾಳೆ. ಆರವ್ ಆದಿತ್ಯ ಮತ್ತು ನಾನು ಒಟ್ಟಿಗೆ ಆಟವಾಡೋಕೆ ಬಯಸ್ತೀವಿ. ನಾವು ಪ್ರತಿದಿನ ಹೀಗೆ ಜೊತೆಯಾಗಿ ಆಟವಾಡುವುದಿಲ್ಲವೇ ಎಂದು ಅವಳ ಕಣ್ಣುಗಳು ಕೇಳ್ತಿದ್ವು.
ಆದಿತ್ಯ ಕೂಡ ತೀವ್ರ ಗಂಭೀರತೆಯಿಂದ ನಿನಗೇನು ಬೇಕು ಅದನ್ನು ಬೇಗನೆ ಹೇಳು. ಆರೋ ಮತ್ತು ನಾನು ತುಂಬ ಬ್ಯುಸಿ ಇದ್ದೇವೆ ಅಂತ ಹೇಳ್ತಾನೆ. ಇಬ್ಬರು ಅವಳೊಂದಿಗೆ ಬಹಿರಂಗವಾಗಿ ಗಂಭೀರತೆಯಿಂದ ನಟಿಸ್ತಾ ಇದ್ರು. ಅನ್ವಿತಾ ಮೊದಲು ತಮ್ಮ ಮನೆಗೆ ಬಂದಾಗ ತಾವಿಬ್ಬರು ಅವಳನ್ನು ಹೇಗೆ ನಿರ್ಲಕ್ಷಿಸಿದ್ವು, ಅವಳು ತಮಗೆ ಹೇಗೆ ಹಿಂಬಾಲಿಸಿದ್ಲು ಎಂಬುದು ಅವರಿಗೆ ತುಂಬ ನೆನಪಿತ್ತು. ಇತ್ತೀಚೆಗೆ ಅವಳು ತಮ್ಮೊಂದಿಗೆ ಬೆರೆತು ಆಟವಾಡುವುದನ್ನು ತುಂಬ ಆನಂದಿಸ್ತಾ ಇದ್ಲು. ತನ್ನ ಅಣ್ಣಂದಿರು ಇದ್ದಕ್ಕಿದ್ದಂತೆ ಹೀಗೆ ಕೋಪಿಸಿಕೊಂಡಿದ್ದನ್ನು ಕಂಡು ಅನ್ವಿತಾ ತೀವ್ರ ಉದ್ವಿಗ್ನಗೊಂಡ್ಳು. ತನ್ನ ಆಲೋಚನೆಗಳನ್ನು ಬರೆದು ತೋರಿಸಲು ಅವಳು ಆದಿತ್ಯನ ಮೇಜಿನಿಂದ ಪೆನ್ಸಿಲ್ ಮತ್ತು ಕಾಗದವನ್ನು ಎತ್ತಿಕೊಳ್ಳೋಕೆ ಅಂತ ಹೋದ್ಲು. ಆದರೆ ಅವಳ ಆಶ್ಚರ್ಯಕ್ಕೆ ಆರವ್ ಆ ಪೆನ್ಸಿಲನ್ನು ಎತ್ತಿ ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡನು. ನಮ್ಮೊಂದಿಗೆ ನೇರವಾಗಿ ಮಾತಾಡು ಅನ್ವಿತಾ, ಇಲ್ಲದಿದ್ದರೆ ನೀನು ಏನು ಹೇಳಲು ಯತ್ನಿಸ್ತಿದ್ದೀಯಾ ಅಂತ ನಮಗೆ ಖಂಡಿತ ಅರ್ಥವೇ ಆಗೋದಿಲ್ಲ ಅಂತ ಹೇಳ್ತಾನೆ. ಅನ್ವಿತಾ ದುಃಖದಿಂದ ಮೇಜಿನ ಅಂಚನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಆದಿತ್ಯ ಅವಳನ್ನು ನೋಡಿ, ಇವತ್ತು ಬೆಳಗ್ಗೆ ನೀನು ಅಮ್ಮನಿಗೆ ಮೆಲ್ಲಗೆ ಮಾತಾಡಲು ಕಲಿಸುವುದಾಗಿ ಭರವಸೆ ನೀಡಿಲ್ವೇ? ನಿನಗೆ ನಿಜವಾಗಿಯೂ ಮಾತನಾಡಲು ಬರದಿದ್ದರೆ ಕೊನೆ ಪಕ್ಷ ನಮ್ಮ ಹೆಸರುಗಳನ್ನಾದರೂ ಕರೆ. ನಾವು ನಿನ್ನನ್ನು ಅನ್ವಿತಾ ಅಂತ ಪ್ರೀತಿಯಿಂದ ಕರೆಯುತ್ತೇವೆ ಅಲ್ವೇ? ಆದರೆ ನೀನು ಮಾತ್ರ ಒಮ್ಮೆಯಾದರೂ ನಮ್ಮನ್ನು ಹೆಸರು ಹಿಡಿದು ಕರೆದಿದ್ದೀಯಾ ಪ್ರೀತಿಯಿಂದ ಎಂದು ಕೇಳ್ತಾನೆ. ಅನ್ವಿತಾ ತನ್ನ ತುಟಿಗಳನ್ನು ತೆರೆದ್ಲು. ಆದರೆ ಅವಳ ಗಂಟಲಿನಿಂದ ಒಂದೇ ಒಂದು ಮಾತು ಕೂಡ ಹೊರ ಬರ್ತಾನೇ ಇಲ್ಲ. ಅವಳು ಆತಂಕಗೊಂಡು ಅಳುವ ಅಂಚಿಗೆ ತಲುಪಿದ್ಲು. ಕೊನೆಗೆ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ತನ್ನ ಸಂಪೂರ್ಣ ಶಕ್ತಿಯನ್ನು ಹಾಕಿ ಅಂತ ಸಣ್ಣಗೆ ನರಳಿದಂತೆ ಶಬ್ದವನ್ನು ಮಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಅಶ್ವಿನಿ ಮತ್ತು ಆ ಇಬ್ಬರು ಹುಡುಗರು ಅವಳ ಮೃದುವಾದ ಒಂದು ಸುಂದರವಾದ ಧ್ವನಿಯನ್ನು ಕೇಳಿ ಅಪಾರ ಸಂತೋಷ ಪಡ್ತಾ ಇದ್ರು. ಅವರ ಕಣ್ಣುಗಳು ಆಶ್ಚರ್ಯ ಮತ್ತು ಆನಂದದಿಂದ ಮಿಂಚ್ತಾ ಇದ್ವು. ನಾನು ಪ್ರಯತ್ನಿಸುತ್ತಿದ್ದೆ, ಹೌದು, ಆದರೆ ಅನ್ವಿತಾ ನಿಜವಾಗಿಯೂ ಹೀಗೆ ಧ್ವನಿ ಹೊರಡಿಸುತ್ತಾಳೆಂದು ನಾನು ನಿರೀಕ್ಷಿಸಿರಲಿಲ್ಲ ಅಂತ ಅಶ್ವಿನಿ ಭಾವಿಸಿದ್ಲು. ಮಗು ಇನ್ನೂ ಮಾತನಾಡಲು ಯತ್ನಿಸಿದರೂ ಅಶ್ವಿನಿಗೆ ತಾಳ್ಮೆ ಕೆಡಬಾರದು ಎಂಬ ಅರಿವಿತ್ತು. ಅವಳು ವಾತ್ಸಲ್ಯದಿಂದ ಅನ್ವಿತಾಳ ತಲೆಯನ್ನು ಸವರಿ ಆ ಬ್ರೆಡ್ಡನ್ನು ಅವಳ ತಟ್ಟೆಯಲ್ಲಿಟ್ಲು. ತನಗೂ ಮಾತನಾಡಲು ಸಾಧ್ಯ ಎಂದು ತಿಳಿದು ಅನ್ವಿತಾಗೆ ತಡೆಯಲಾರದ ಸಂತೋಷವಾಯಿತು. ಅಶ್ವಿನಿ ಅವರನ್ನು ಕಿಂಡರ್ ಗಾರ್ಡನ್ಗೆ ಅಂತ ಬಿಡೋಕೆ ಅಂತ ಹೋದಾಗಲೂ ಅವಳ ಮುದ್ದಾದ ಮುಖದಲ್ಲಿ ನಗು ಮುಗಿಲು ಮುಟ್ಟಿತ್ತು. ಅನ್ವಿತಾ, ನೀನು ಇವತ್ತು ತುಂಬ ಖುಷಿಯಾದ ಮೂಡ್ನಲ್ಲಿದ್ದೀಯ ಅಲ್ವೇ? ಅನ್ವಿತಾಳ ಪ್ರಕಾಶಮಾನವಾದ ನಗುವನ್ನು ನೋಡಿ ಶಿಕ್ಷಕಿ ಶಾಲಿನಿ ಅವಳನ್ನು ಕೇಳ್ತಾರೆ. ಅನ್ವಿತಾ ಶಾಲಿನಿಯತ್ತ ನೋಡಿ ಪ್ರಕಾಶಮಾನವಾಗಿ ಮುಗುಳ್ನಕ್ಕೂ ಸಂತೋಷದಿಂದ ತಲೆಯಾಡಿಸ್ತಾಳೆ. ಆದಿತ್ಯ ಮಧ್ಯಪ್ರವೇಶಿಸಿ, ಹೆಮ್ಮೆಯಿಂದ ನಾವು ಅವಳಿಗೆ ಮಾತಾಡೋ ಕಲಿಸಿದೀವಿ ಮೇಡಮ್ ಅಂತ ಹೇಳ್ತಾನೆ. ಶಾಲಿನಿ ಅವರು ತಮಾಷೆ ಮಾಡ್ತಿದ್ದಾರೆ ಎಂದು ತಿಳಿದು, ಯಾಕಂದರೆ ಅವಳು ಕೆಲವು ದಿನಗಳಿಂದ ಅನ್ವಿತಾಗೆ ಪಾಠಗಳನ್ನು ಹೇಳ್ಕೊಡ್ತಿದ್ರು. ಆ ಮಗುವಿನ ಬಾಯಿಂದ ಒಂದೇ ಒಂದು ಮಾತು ಕೂಡ ಕೇಳಿಬರ್ತಾ ಇರಲಿಲ್ಲ. ಆದರೆ ಆರವ್ ಮತ್ತು ಆದಿತ್ಯ ಈ ವಿಷಯವನ್ನು ತೀರಾ ಗಂಭೀರವಾಗಿ ಪರಿಗಣಿಸಿದ್ರಲ್ವೇ? ತರಗತಿಯ ಸಮಯದಲ್ಲೂ ಅವರು ಅನ್ವಿತಾಳನ್ನು ಹೇಗೆ ಮಾತನಾಡಿಸುವುದೇ ಎಂದು ಗುಪ್ತವಾಗಿ ಚರ್ಚೆ ಮಾಡ್ತಾರವರು. ತರಗತಿಯ ವಿರಾಮದ ಸಮಯದಲ್ಲಿ ಅನ್ವಿತಾ ಎಂದಿನಂತೆ ಆಟವಾಡಲು ಅವರ ಬಳಿಗೆ ಹೋಗ್ತಿದ್ಲು. ಕತೆ ಮುಂದುವರಿಯುತ್ತೆ. ಮುಂದೆ ಏನಾಗುತ್ತೆ ನೋಡೋಣ. ನಮ್ಮ ಪುಟ್ಟ ಅನ್ವಿತಾ ಚೆನ್ನಾಗಿ ಮಾತಾಡ್ತಾಳಾ ಇಲ್ವಾ ಮುಂದಿನ ಭಾಗದಲ್ಲಿ ನೋಡಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.